ಕಡೆಗೂ ಕೇರಳಂ ತಾಕಿದ ಮುಂಗಾರು ಆದ್ರೂ ಕಹಿ ಸುದ್ದಿ 10 ದಿನ ತಡವಾಗಿ ಕೇರಳಂಗೆ ನೈಋತ್ಯ ಮುಂಗಾರು ಎಂಟ್ರಿ ಆದ್ರೂ ಇದರಿಂದ ಸಿಹಿ ಸುದ್ದಿ ಅನ್ನುವಂಥದ್ದು ಏನೂ ಇಲ್ಲ, ಕಹಿ ಸುದ್ದಿನೇ. ಯಾಕಂತ ಅಂದ್ರೆ 10 ದಿನ ತಡವಾಗಿ ಕೇರಳಂಗೆ ನೈಋತ್ಯ ಮುಂಗಾರು ಎಂಟ್ರಿಯನ್ನ ಕೊಟ್ಟಿದೆ. ಇದರಿಂದ ತಜ್ಞರು ನಿರೀಕ್ಷೆ ಮಾಡಿದಷ್ಟು ಪ್ರಬಲವಾಗಿಲ್ಲ ಮುಂಗಾರು. ಪ್ರಸ್ತುತ ಮುಂಗಾರು ಮಳೆ ದುರ್ಬಲ. ಐಎಂಡಿ ಅಂದಾಜು ಏನು? ದುರ್ಬಲ ಮುಂಗಾರು ರೈತರಿಗೆ ನಿಜಕ್ಕೂ ಕಹಿ ಸುದ್ದಿ. ದುರ್ಬಲ ಮುಂಗಾರು ಇದು ಸೂಪರ್ ಎಲ್ ನಿನೋ ಎಫೆಕ್ಟಾ ಅಂತ ನೋಡಿದ್ರೆ ಎಸ್, ಯಾಕೆ ಪ್ರಕೃತಿ ವಿಕೋಪ ಅಂದ್ರೆ ಮುಂಗಾರು ಬೇಗನೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ ಅಂತ ನಾವೆಲ್ಲ ಮಾತನಾಡಿದ್ವಿ. ಬಟ್ 10 ದಿನ ತಡವಾಗಿ ಕೇರಳಂಗೆ ನೈಋತ್ಯ ಮುಂಗಾರು ಎಂಟ್ರಿಯನ್ನ ಕೊಟ್ಟಿದೆ. ಯಾವ ಕಾರಣಕ್ಕೆ? ಪ್ರಕೃತಿ ವಿಕೋಪ ಏನಾಗಿದೆ ಅನ್ನುವಂಥದ್ದು. ತಜ್ಞರು ನಿರೀಕ್ಷೆ ಮಾಡಿದಷ್ಟು ಪ್ರಬಲವಾಗಿ ಮುಂಗಾರು ಇಲ್ಲ. ಪ್ರಸ್ತುತ ಮುಂಗಾರು ಮಳೆ ದುರ್ಬಲ. ಐಎಂಡಿ ಅಂದಾಜು ಏನು ಅಂತ ಅಂದ್ರೆ ದುರ್ಬಲ ಮುಂಗಾರು ರೈತರಿಗೆ ನಿಜಕ್ಕೂ ಕಹಿ ಸುದ್ದಿ. ಎಲ್ಲಿನೋ ಎಫೆಕ್ಟ್ ಇಂದಾನ ಆಗಿರುವಂಥದ್ದು ಅಂತ ಗಮನಿಸಿ ನೋಡಿದಾಗ ಈಗ ಆಗ್ತಾ ಇರುವಂಥ ಸಿಚುವೇಶನ್ ಅನ್ನ ಗಮನಿಸಿದ್ರೆ ಯಾವ ಕಾರಣಕ್ಕೆ ಈಗ ಮುಂಗಾರು ಎಂಟ್ರಿ ಬರಬೇಕಾದಂಥ ಮಳೆ ಬಂದಿಲ್ಲ ಅಂತ ಅಂದಾಗ ಪ್ರಕೃತಿಯಲ್ಲಿ ಬದಲಾವಣೆಗಳಾಗಿರುತ್ತೆ ಅಂತ. ಎಲ್ ನಿನೋ ಎಫೆಕ್ಟ್ ಏನು ಸೂಪರ್ ಎಲ್ ನಿನೋ ಎಫೆಕ್ಟ್ ಇಂದಾಗಿ ಬರಗಾಲ ಹೆಚ್ಚಾಗುವಂಥ ಸಾಧ್ಯತೆ. ಅಂದರೆ ಈ ಬಾರಿ ಹವಾಮಾನ ಇಲಾಖೆ ಮುಂಚೆ ಏನು ತಿಳಿಸಿತ್ತು, ಬೇಗನೆ ಮುಂಗಾರು ಎಂಟ್ರಿಯನ್ನು ಕೊಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಹೊರಬೀಳುತ್ತೆ. ಬಟ್ ನಾವಿಲ್ಲಿ ಗಮನಿಸಿ ನೋಡಿದಾಗ ಅಷ್ಟರ ಮಟ್ಟಿಗೆ ಅಂದುಕೊಂಡಂಥ ರೀತಿಯಲ್ಲಿ ಮಳೆ ಆಗಿಲ್ಲ, ಅಂದುಕೊಂಡ ರೀತಿಯಲ್ಲಿ ಮಳೆ ಸುರಿತಾ ಇಲ್ಲ, ಪ್ರಬಲವಾಗಿಲ್ಲ, ದುರ್ಬಲವಾಗಿದೆ ಮಳೆ. ಎಕ್ಸ್ಪೆಕ್ಟ್ ಏನು ಮಾಡಿದ್ರು ರೈತರು? ಈಗ ನೋಡಿ, ಕೆಲವೊಂದಿಷ್ಟು ರೈತರು ಈಗ ಒಣ ಬೇಸಾಯಗಾರ ರೈತರು ಇರ್ತಾರಲ್ವಾ, ಸ್ಟಾಕನ್ನು ಇಟ್ಕೊಂಡಿರ್ತಾರೆ ಅವರು ಮಳೆಯ ನೀರನ್ನು. ಅಂದರೆ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳುವಂಥದ್ದು, ಬಾವಿಗಳನ್ನು ಮಾಡ್ಕೊಳ್ಳುವಂಥದ್ದು, ಅದೇ ನೀರನ್ನು ಮತ್ತೆ ಮರುಬಳಕೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಇನ್ನು ಬೋರ್ವೆಲ್ಗಳಿಗೆ ಏನು ಮರುಪರಿವರ್ತನೆ ಅಂತ ಏನು ಮಾಡ್ತಾರೆ, ಬೋರ್ವೆಲ್ಗಳಿಗೆ ಎಲ್ಲ ನೀರನ್ನು ಮತ್ತೆ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಸೊ ಇವೆಲ್ಲವನ್ನು ಕೂಡ ಒಂದಿಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡು ಇರ್ತಾರೆ. ಬಟ್ ಇಲ್ಲಿ ಮಳೆ ದುರ್ಬಲವಾಗಿದೆ, ಅಂದುಕೊಂಡಂಥ ರೀತಿಯಲ್ಲಿ ಬಂದಿಲ್ಲ ಅನ್ನುವಂಥದ್ದು ತಜ್ಞರ ನಿರೀಕ್ಷೆ ಆಗಿದೆ. ಅಂದರೆ ಅಂದ್ಕೊಂಡಂಥ ರೀತಿಯಲ್ಲಿ ಬರಲ್ಲ ಅನ್ನುವಂಥದ್ದು. ಲೇಟ್ ಆಯಿತು, 10 ದಿನ ತಡವಾಗಿ ಮಳೆ ಆಗ್ತಾ ಇರುವಂಥದ್ದು. ಇದು ಯಾವ ಕಾರಣಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ? ಸೂಪರ್ ಎಲ್ ನಿನೋ ಎಫೆಕ್ಟ್ ಇಲ್ಲಿ ಇದೆಯಾ ಅಂತ ಗಮನಿಸಿ ನೋಡಿದಾಗ ಎಸ್, ಅಫ್ಕೋರ್ಸ್ ಈಗೇನು ಹವಾಮಾನ ಇಲಾಖೆ ತಿಳಿಸ್ಕೊಡ್ತಾ ಇದೆ ಅಲ್ವಾ, ಸೂಪರ್ ಎಲ್ ನಿನೋ ಎಫೆಕ್ಟು ಮುಂದಿನ ದಿನಗಳಲ್ಲಿ ಬರಗಾಲ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ. ಒಂದೇ ಬಾರಿ ಬಂದು ಬಿಡಲ್ಲ, ಈಗಾಗಲೇ ಅದರ ಒಂದು ಎಫೆಕ್ಟ್ ತಾಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಈಗ ಇರುವಂಥ ಸಿಚುವೇಶನನ್ನು ಗಮನಿಸಿ ನೋಡಿದಾಗ. ಹವಾಮಾನ ಇಲಾಖೆ ತಿಳಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಎಲ್ ನಿನೋ ಎಫೆಕ್ಟ್ ಕೂಡ ಅಲ್ಲಿ ಆಗ್ತಾ ಇದೆ. ಕೇರಳಂಗೆ ಮುಂಗಾರು ಕರ್ನಾಟಕದಲ್ಲಿ ಕಾಲಿಡೋ ಕೌಂಟ್. ಕೇರಳಂ 15 ಜಿಲ್ಲೆಗಳಲ್ಲಿ ಭಾರಿ ಮಳೆ, ಆರೆಂಜ್ ಅಲರ್ಟ್. ಕರಾವಳಿ ತೀರದಲ್ಲಿ ಬಿರುಗಾಳಿ ಮಳೆ, ಅಲೆಗಳ ಆರ್ಭಟ. ಕರ್ನಾಟಕ ತಮಿಳುನಾಡಿನಲ್ಲಿ ಶೀಘ್ರ ಭಾರಿ ಮಳೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಪ್ರವೇಶಿಸಲಿರುವಂತಹ ಮುಂಗಾರು ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಲೆನಾಡಿನ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಮಳೆ. ಆದರೆ ಮುಂಗಾರು ಮಾರುತಗಳು ದುರ್ಬಲ ಎನ್ನುವುದೇ ಆತಂಕದ ಸುದ್ದಿ ಇಲ್ಲಿ. ದಕ್ಷಿಣ ಭಾರತದಲ್ಲಿ ಮುಂಗಾರು ಮಳೆ ಹೆಚ್ಚಲ್ವಾ? ಇದು ಮಾರುತಗಳ ಬಲ ದಿಕ್ಕಿನ ಮೇಲೆ ಆಧಾರಿತ. ಮುಂಗಾರು ಮಾರುತಗಳ ಚಲನೆ ಬಗ್ಗೆ ತೀವ್ರ ಕುತೂಹಲ ಸೃಷ್ಟಿಯಾಗಿದೆ. ಕೇರಳಂಗೆ ಮುಂಗಾರು ಕರ್ನಾಟಕದಲ್ಲಿ ಕಾಲಿಡೋದು ಕೌಂಟ್ ಡೌನ್ ಇದೀಗ. ಕೇರಳಂನ 15 ಜಿಲ್ಲೆಗಳಲ್ಲಿ ಭಾರಿ ಮಳೆ, ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಕಾಲಿಡೋದು ಕೂಡ ಕೆಲವೇ ಕ್ಷಣಗಳಲ್ಲಿ ಮಳೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಮಳೆಗಾಲ ಬಂತು ಅಂದಾಗ ನಾವು ಗಮನಿಸಿರ್ತೀವಿ, ಅಂದರೆ ಡೇ ಫುಲ್ಲಲ್ಲಿ ಹೆಚ್ಚಾಗಿ ಬಿಸಿಲಾದರೂ ಇರುತ್ತೆ ಅಥವಾ ನಾರ್ಮಲ್ ವಾತಾವರಣ ಇರುತ್ತೆ. ಬಟ್ ಇಲ್ಲಿ ಸಾಯಂಕಾಲ ಆಗ್ತಾ ಇದೆ ಅಂತ ಅಂದಾಗ ಮಳೆ ಆರಂಭ ಆಗುತ್ತೆ. ಸೊ ಈಗಾಗಲೇ ಕೇರಳಂನ 15 ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಎಂಟ್ರಿ ಕೊಡ್ಬೋದು. ಮಲೆನಾಡಿನ ಕೊಡಗು, ಚಿಕ್ಕಮಗಳೂರು, ಮಲೆನಾಡು ಭಾಗಗಳಲ್ಲಿ ಹಸಿರು ತಪ್ಪಲಿನ ಪ್ರದೇಶ ಇರುವಂಥ ಜಾಗಗಳಲ್ಲಿ
ಹೆಚ್ಚಾಗಿ ಮಳೆ ಆಗುತ್ತೆ. ಈಗಂತೂ ಎಲ್ಲೆಡೆ ಕೂಡ ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲೂ ಕೂಡ ಏನು ಕಡಿಮೆ ಮಳೆ ಆಗಲ್ಲ. ಬೆಂಗಳೂರಲ್ಲೂ ಕೂಡ ಅದೇ ರೀತಿಯಾದಂಥ ಸ್ವಲ್ಪ ಮಳೆ ಸುರಿತಾ ಇರುತ್ತೆ, ಭಾರಿ ದೊಡ್ಡ ಮಟ್ಟದ ಮಳೆ ಸುರಿತಾ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೂ ಕೂಡ ಮಳೆ ಎಂಟ್ರಿಯನ್ನ ಕೊಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಕೇರಳಂನಲ್ಲಿ ಮುಂಗಾರು ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.